ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಕಿಚನ್. ಬನ್ನಿ, ಇವತ್ತು ನಾನು ಸಿಂಪಲ್ ಆಗಿರೋ ಚಿಕನ್ ತವಾ ಫ್ರೈ ಮಾಡ್ತಾಯಿದ್ದೀನಿ. ಇದು ಲೋ ಬಜೆಟು ಬಟ್ ಹೈ ಪ್ರೋಟೀನ್ ಇರೋವಂಥ ರೆಸಿಪಿ. ಒಂದು ಕುಟಾಣಿಗೆ ಹಸಿಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದೆಲ್ಲ ಸೇರಿಸಿ ಜಜ್ಕೋಬೇಕು. ಸ್ವಲ್ಪ ತರಿ ಥರ ಪೇಸ್ಟ್ ಹಾಕಬೇಕು, ತುಂಬ ನೈಸ್ ಪೇಸ್ಟ್ ಬೇಡ. ಕುಟ್ಟಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೆ ನಾನು 100 ರೂಪೀಸ್ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಅದನ್ನು ತೊಳೆದು ನೀಟಾಗಿ ಚಿಕ್ಕದಾಗಿರೋ ಪೀಸ್ ಥರ ಮಾಡಬೇಕು. ನೋಡ್ತಿದ್ದೀರಲ್ಲ, ಈ ಥರ ಚಿಕ್ಕ ಪೀಸ್ ಮಾಡಬೇಕು. ತವಾ ಫ್ರೈ ಮಾಡೋದಕ್ಕೆ ನನಗೆ ಈ ಥರ ಚಿಕ್ಕದಾಗಿ ಪೀಸ್ ಬೇಕು. ಅದಕ್ಕೆ ನಾನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಇನ್ನೂ ಚಿಕ್ಕದಾಗಿ ಮಾಡ್ಬೋದು. ಇವಾಗ ಸ್ಟವ್ ಆನ್ ಮಾಡಿ ತವಾ ಇಟ್ಕೊಳ್ಳಿ. ತವಾಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾವು ಜಜ್ಜಿಟ್ಟಿರೋ ಅಂಥ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ 1 ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ನಾವು ಕಟ್ ಮಾಡಿರೋಂಥ ಚಿಕನ್ ಪೀಸ್ನ ಅದಕ್ಕೆ ಹಾಕಬೇಕು. ಇವಾಗ ಮಸಾಲೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ. ಖಾರ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಇದಕ್ಕೆ ನೀರೇನು ಆ್ಯಡ್ ಮಾಡಬೇಡಿ. ನಾವು ಡ್ರೈ ಮಾಡ್ತಿರೋದ್ರಿಂದ ನೀರು ಹಾಕೋ ಆಗಿಲ್ಲ. ಚಿಕನ್ ಅದೇ ನೀರು ಬಿಡುತ್ತೆ. ನಾವು ಡ್ರೈ ಮಾಡ್ತಿರೋದ್ರಿಂದ ಸ್ವಲ್ಪನೂ ನೀರು ಆ್ಯಡ್ ಮಾಡಬಾರ್ದು. ಅದರಲ್ಲೇ ಹಾಗೆ ಫ್ರೈ ಮಾಡಬೇಕು. ಕೈ ಆಡ್ತಾನೇ ಇರಬೇಕು, ಇಲ್ಲಾಂತಂದರೆ ಸೀದೋಗ್ಬಿಡುತ್ತೆ. ಇವಾಗ 1 ಸ್ಪೂನಷ್ಟು ಬಟರ್ನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡಿಸ್ತಾನೆ ಇರಿ, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ, ನೀರಿನ ಅಂಶ ಇರಲ್ವಲ್ಲ. ಇವಾಗ ನಮ್ಮದು ಚಿಕನ್ ತವಾ ಫ್ರೈ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಇದನ್ನ ಈ ಚಳಿಗಾಲದಲ್ಲೂ ಅಥವಾ ಮಳೆಗಾಲದಲ್ಲೂ ಬಿಸಿ ಬಿಸಿ ಬೇಳೆ ಸಾರು ಜೊತೆ ಅಥವಾ ರಸಮ್ ಜೊತೆ ಸೈಡ್ ಡಿಶ್ ಆಗಿ ಟೇಸ್ಟ್ ಮಾಡಿ ನೋಡಿ.